ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರದ ಲಿಂಗಾಯತ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಂಬಿಕೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿಬಿಟ್ಟು ಅಮಾಯಕರ ಮೇಲೆ ಹಾಕಿರುವಂತಹ FIR ಕೇಸನ್ನು ವಿತ್ಡ್ರಾ ಮಾಡ್ಕೋಬೇಕಂತೇಳಿ ಆಗ್ರಹಿಸಿ ಪಂಚಮಸಾಲಿ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಹೇಳಿಕೆ ಹಿಂಪಡಿಬೇಕು. ವಿಧಾನಸಭಾಧ್ಯಕ್ಷರು ಕಡತದ ನಿರ್ಮೂಲನೆ ಮಾಡಬೇಕು ಮತ್ತು ನಮ್ಮ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇಂದಿನಿಂದ ಧರಣಿ ಸತ್ಯಾಗ್ರಹವನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ವಿ. ಅದು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ನರಗುಂದ ಶಾಸಕರಾದ CC ಪಾಟೀಲ್ ಮೂಲಕವಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದವರೆಗೆ ನೀವು ಧರಣಿ ಸತ್ಯಾಗ್ರಹವನ್ನ ಗಾಂಧಿ ಭವನದಲ್ಲಿ ಮಾಡ್ರಿ, ಮಧ್ಯಾಹ್ನದವರೆಗೆ ನಾವು ಸ್ಥಳಾವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ CC ಪಾಟೀಲ್ ಮಾತಿಗೆ ಬೆಲೆ ಕೊಟ್ಟು ಚೆನ್ನಮ್ಮ ಸರ್ಕಲ್ಗೆ ಇವತ್ತು ಮಾಲಾರ್ಪಣೆ ಮಾಡಿ ಗಾಂಧಿ ಭವನಕ್ಕೂ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮಧ್ಯಾಹ್ನದವರೆಗೆ ನೀವೇನಾದರೂ ಸ್ಥಳ ನಿಗದಿ ಮಾಡದೆ ಹೋದ್ರೆ, ಸ್ಥಳ ಏನಾದರೂ ಕೊಡದೆ ಹೋದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ ಮುಂದೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅಂತಹ ಒಂದು ಕಠಿಣವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾತಿನಂತೆ CC ಪಾಟೀಲ್ ಅವರಿಗೆ ಹೇಳಿ ನಮ್ಮ ಸ್ಥಳಾವಕಾಶ ನಾವು 4 ಪ್ಲೇಸ್ ಕೇಳಿದ್ದೀವಿ. ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೇ ಕೊಡ್ರಿ, ಸಾಹಿತ್ಯ ಸಭಾಂಗಣದಲ್ಲಾದರೂ ಕೊಡ್ರಿ, ಸರ್ದಾರ್ ಗುರುಸಿದ್ದಪ್ಪ ಗ್ರೌಂಡ್ ಎಲ್ಲಾದರೂ ಕೊಡ್ರಿ, ಅಥವಾ ಈ ನಗರ ಪ್ರದೇಶಕ್ಕೆ ತೊಂದರೆ ಆಗೋದು ಬೇಡಪ್ಪ ಅಂದ್ರೆ ಹಿಂದೆ ನಾವು ಕೊಂಡೇಸ್ಕೊಪ್ಪದಲ್ಲಿ ಏನು ನಮ್ಮ ಸಮಾಜ ರಕ್ತ ಹರಿಸಿದ್ರ ಸರ್ಕಾರ ಆ ಪ್ರದೇಶಲಾದ್ರೂ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಿದೀವಿ. ಧರಣಿ ಸತ್ಯಾಗ್ರಹ ನಿರಂತರ ನಡೆಯುತ್ತೆ. ಮುಖ್ಯಮಂತ್ರಿ ಕ್ಷಮೆ ಕೇಳೋವರೆಗೂ, ಸಂವಿಧಾನ ವಿರೋಧಿ ಎನ್ನುವಂಥ ಶಬ್ದ ಕಡದಿಂದ ನಿರ್ಮೂಲನೆ ಆಗೋವರೆಗೂ, ಅಮಾಯಕರನ್ನ ಬಿಡುಗಡೆ ಮಾಡೋವರೆಗೂ, ಪೊಲೀಸರನ್ನ ಸಸ್ಪೆಂಡ್ ಮಾಡೋವರೆಗೂ ನಮ್ಮ ಸಮಾಜದ ಮೀಸಲಾತಿ ಕೊಡೋದಿಲ್ಲ ನಂಬಿಕೆ ದ್ರೋಹ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಿರ್ಧಾರ ಖಂಡಿಸ್ಬಿಟ್ಟು ಸತ್ಯಾಗ್ರಹವನ್ನು ಶುರು ಮಾಡ್ತೀವಿ. ಇವತ್ತು ಬೆಳಗಾವಿ ಜಿಲ್ಲೆಯ ಜನತೆ ಬಂದು ಭಾಗವಹಿಸ್ತಾರೆ. ನಾಳೆ ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾರೆ. 18ನೇ ತಾರೀಕು ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಾರೆ. 19ನೇ ತಾರೀಕು ನಮ್ಮ ಬಳ್ಳಾರಿ, ವಿಜಯನಗರ ಜಿಲ್ಲೆಯ ಮತ್ತು ರಾಯಚೂರು ಜಿಲ್ಲೆ ಜನರು ಭಾಗವಹಿಸ್ತಾರೆ. 20ನೇ ತಾರೀಕಿಗೆ ಗುಲ್ಬರ್ಗ, ಬೀದರ್, ಯಾದಗಿರಿ ಜಿಲ್ಲೆ ಬರ್ತಾರೆ. 21ನೇ ತಾರೀಕು ಚಿತ್ರದುರ್ಗ, ಮೈಸೂರು ಮತ್ತು ಬೆಂಗಳೂರು ಪ್ರಾಂತದ ಜನ ಬರ್ತಾರೆ. ನಿರಂತರವಾಗಿ ಸತ್ಯಾಗ್ರಹ ಮಾಡ್ತೀವಿ. CM ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.